ಮಾರ್ಟಿನ್ ಸಿನಿಮಾ ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿ ಕಾಯ್ತಾ ಇರತಕ್ಕಂಥ ಚಿತ್ರ. ಇದು ಒಳ್ಳೆ ವಿಚಾರಕ್ಕೆ ಸುದ್ದಿ ಆಗಬೇಕಾಗಿತ್ತು. ರೀಸೆಂಟ್ ಆಗಿ ಎಲ್ಲ ಕಡೆ ಒಂದು ಸುದ್ದಿ ಹಬ್ಬಿತ್ತು. ಜೊತೆಗೆ ಇಡೀ ಸಿನಿಮಾ ಚಿತ್ರತಂಡ ಕೂಡ ಹೇಳ್ಕೊಂಡಿತ್ತು, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ ಮೀಟ್ ಮಾಡೋಣ, ಇಡೀ ಚಿತ್ರ ಜಗತ್ತು ಕಾಯ್ತಾ ಇದೆ ಅಂತ. ಹೀಗೆ ಒಳ್ಳೊಳ್ಳೆ ವಿಚಾರಕ್ಕೆ ಸದ್ದು ಆಗಬೇಕಾಗಿರ್ತಕ್ಕಂಥ ಚಿತ್ರ. ಮತ್ತು ಕನ್ನಡ ಚಿತ್ರರಂಗದ ಕಡೆ ಇಡೀ ಭಾರತೀಯ ಚಿತ್ರರಂಗವನ್ನು ತಿರುಗಿ ನೋಡಬೇಕಾಗಿದ್ದಂತಹ ಚಿತ್ರ ಇವತ್ತು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಎಸ್, ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಮನಸ್ತಾಪನೋ ಭಿನ್ನಾಭಿಪ್ರಾಯನೋ ಏನೋ ಗೊತ್ತಿಲ್ಲ. ಒಟ್ಟು ಇವತ್ತು ನಿರ್ದೇಶಕರು ನಿರ್ಮಾಪಕರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ 50 ಲಕ್ಷ ಮೋಸ ಆಗಿದೆ ನಿರ್ದೇಶಕರ ಕಡೆಯಿಂದ ನಿರ್ಮಾಪಕರಿಗೆ ಅನ್ನೋದು, ಜೊತೆಗೆ ಕಮಿಷನ್ ತಗೊಂಡಿದ್ದಾರೆ CG ಮತ್ತು VFX ಸಂಸ್ಥೆ ಕಡೆಯಿಂದ ಕಮಿಷನ್ ಮಾತಾಡಿಕೊಂಡು 50 ಲಕ್ಷ ರೂಪಾಯಿನ ನಿರ್ಮಾಪಕರಿಗೆ ವಂಚಿಸಿದ್ದಾರೆ. ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ನಿರ್ದೇಶಕರಾಗಿರ್ತಕ್ಕಂಥ AP ಅರ್ಜುನ್ ಕಡೆಯಿಂದ ಮೋಸ ಆಗಿದೆ, ವಂಚನೆ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂತು. ಜೊತೆಗೆ ಇವತ್ತು ಬೆಳಗ್ಗೆಯಿಂದ ನಿರ್ದೇಶಕ AP ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ವಿಚಾರ ಕೂಡ ಕೇಳಿಬಂತು. ಆದರೆ ಈ ಕ್ಷಣ ನನ್ನ ಜೊತೆಗೆ AP ಅರ್ಜುನ್ ಪರ ವಕೀಲರಾಗಿರ್ತಕ್ಕಂಥ ಶಂಕರಪ್ಪ ಸರ್ ಇದ್ದಾರೆ, ವಕೀಲರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನಿದು ಪ್ರಕರಣ? AP ಅರ್ಜುನ್ ಸರ್ ಅರೆಸ್ಟ್ ಆಗ್ತಾರಾ? ನಿಜವಾಗ್ಲೂ ಅವರು ನಿರ್ಮಾಪಕರಿಗೆ ವಂಚಿಸಿದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. ಸರ್ ನಮಸ್ತೆ. ಸರ್, ಇವತ್ತು ಬೆಳಗ್ಗೆಯಿಂದ AP ಅರ್ಜುನ್ ಅವರು ಅರೆಸ್ಟ್ ಆಗ್ತಾರ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಕಾರಣ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ವಂಚನೆ ಮಾಡಿದ್ದಾರೆ. CG ವರ್ಕು ಮತ್ತು ಗ್ರಾಫಿಕ್ಸಿಗೆ 2.25 ಕೋಟಿ ರೂಪಾಯಿ ಕೊಟ್ಟಿದ್ರಂತೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರು. ಅದರಲ್ಲಿ 50 ಲಕ್ಷ ರೂಪಾಯಿ ಕಮಿಷನ್ನ ನಿರ್ದೇಶಕರು ನಿರ್ಮಾಪಕರಿಗೆ ಗೊತ್ತಿಲ್ಲದಂಗೆ CG ವರ್ಕ್ ಕಂಪನಿಯಿಂದ ತಗೊಂಡಿದ್ದಾರೆ, ಕಮಿಷನ್ ಪಡೆದಿದ್ದಾರೆ ಅನ್ನುವಂಥದ್ದು ಅವ್ರ ಮೇಲೆ ಕೇಳಿ ಬರ್ತಿರ್ತಕ್ಕಂಥ ಆರೋಪ. ಇದಕ್ಕೆ ತಾವೇನು ಹೇಳ್ತೀರಾ ಅಂತ? ನೋಡಿ, ದುರಂತ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾದರೂ ಒಂದು ಒಳ್ಳೆಯ ಚಿತ್ರಗಳು ಬರ್ತಾ ಇದೆ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ತಗಾದೆಗಳು ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ದುರಂತ ಸಂಗತಿ. ಮಾರ್ಟಿನ್ ಚಿತ್ರ ಕನ್ನಡದ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ಬೋದು ಅಂತಕ್ಕಂಥ ಉದ್ದೇಶ ಸಾಮಾನ್ಯವಾಗಿ ಎಲ್ರಿಗೂ ಇತ್ತು. ಇವತ್ತಿಗೂ ಸಹ ಆ ಮಟ್ಟದಲ್ಲಿ ಚಿತ್ರ ತೆಗೆದಿದ್ದಾರೆ ಅಂತಕ್ಕಂಥ ಭಾವನೆ ನನಗೂ ಇದೆ. ನೋಡಿ, ಒಳ್ಳೆ ಆ್ಯಕ್ಟರ್ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಮತ್ತು ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ. ಅರ್ಜುನ್ ಅಂತಕ್ಕಂಥವ್ರು AP ಅರ್ಜುನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಡೈರೆಕ್ಟ್ ಆಗಿರ್ತಕ್ಕಂಥ ನಾವೆಲ್ಲ ಗಮನಿಸ್ಬೋದು. ಅನೇಕ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವರು ಚಿತ್ರಗಳು ಆಗಿರ್ತಕ್ಕಂಥ ತೆಗೆದಿರ್ತಕ್ಕಂಥ ನಾವು ಕಾಣ್ತೀವಿ. ಅಂಬಾರಿ ಆಗಿರ್ಬೋದು ಅಥವಾ ಹೀಗೆ ಅನೇಕ ಚಿತ್ರಗಳು ನಾವು ನೋಡ್ಬೋದು. ಇವತ್ತು ಪ್ಯಾನ್ ಇಂಡಿಯಾ ಮೂವಿ ಮಾರ್ಟಿನ್ ತೆಗೆದಿರ್ತಕ್ಕಂಥದ್ದು ಸುಮಾರು ಕೋಟಿಗಳನ್ನು ಇದು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಮಾರ್ಟಿನ್ ಅವರು ಮತ್ತು ಪ್ರೊಡ್ಯೂಸರ್ ಮಧ್ಯೆ, ಮೆಹ್ತಾ ಅವ್ರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. 2022ರಲ್ಲಿ ಒಂದು ಅಗ್ರಿಮೆಂಟನ್ನು 14/9/2022 ಅಗ್ರಿಮೆಂಟ್ ಆಗುತ್ತೆ. ಈ ಚಿತ್ರವನ್ನು ಅರ್ಜುನ್ ಫಿಲಮ್ ಅಂತಕ್ಕಂಥ ಟ್ಯಾಗ್ಲೈನಲ್ಲಿ ಈ ಮಾರ್ಟಿನ್ ಚಿತ್ರವನ್ನು ತೆಗಿಬೇಕು ಮತ್ತು ಈ ಫಿಲಮ್ಗೆ 1,50 ಲಕ್ಷ ರೂಪಾಯಿಗಳನ್ನು ಫಿಲಮ್ ತೆಗಿಲಿಕ್ಕೆ ಅರ್ಜುನ್ ಅವ್ರಿಗೆ ಕೊಡಬೇಕು ಮತ್ತು ಇವರ ಅನುಮತಿ ಇಲ್ಲದೇ ಯಾವುದೇ ರೀತಿಯಾಗತಕ್ಕಂಥ ಬದಲಾವಣೆಗಳನ್ನು ಮಾಡಬಾರ್ದು ಮತ್ತು ಇವ್ರಿಗೆ ಬೇಕಾಗಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಅಥವಾ ಆರ್ಟಿಸ್ಟ್ಗಳನ್ನು ಇವರ ಅನುಮತಿಯನ್ನು ತಗೊಂಡು ಆಯ್ಕೆ ಮಾಡ್ಕೋಬೋದು ಮತ್ತು ನೇರವಾಗಿ ಪ್ರೊಡ್ಯೂಸರನ್ನೇ ಸಹ ಇವ್ರಿಗೆ ಕೆಲಸಗಾರರು ಯಾರೇ ಇದ್ರೂ ಸಹ ಅವರು ಪ್ರಸ್ತಾಪ ಮಾಡ್ಬೋದು. ಬಟ್ ಏನೇ ಮಾಡಬೇಕು ಅಂದರೂ ಸಹ ಇವ್ರ ಅನುಮತಿಯನ್ನು ಪಡ್ಕೋಬೇಕು. ಜೊತೆಗೆ ಇವರು ಈ GST ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕೊಡಬೇಕಾಗ್ತದೆ. ಹೀಗೆ ಅನೇಕ ನಿಬಂಧನೆಗಳನ್ನು ಹಾಕಿ ಇವತ್ತು ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.